ಸ್ವಾಮಿ. ಶಾಂತು ಮತ್ತೆ ಬಿಂದು ಬ್ಲಾಗ್ಸ್ ಅಂತ ಬೈದ್ರೆ ನನಗೆ ಕೊನೆಗೂ ನಮ್ಮ ಮೈನವ್ರು ಬಂದ್ರು ನಮ್ಮ ಮನೆಗೆ. ನೋಡಿ ಸ್ವಾಮಿ ನಾ ಇರೋದೇ ಹೀಗೆ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್. ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಮತ್ತೆ ಹೊಸ ಅಧ್ಯಾಯ ನಮ್ ಲೈಫ್ ಅಲ್ಲಿ, ಮತ್ತೆ ಹೊಸ ನ್ಯೂ ಚಾಪ್ಟರ್. ಈ ಚಾನಲ್ ಹೆಸರು ಶಾಂತು ಮತ್ತೆ ಬಿಂದು ಬ್ಲಾಗ್ಸ್ ಅಂತ ಹೊಸ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಜ್ಜಿ ನೋಡಿರ್ತೀರಾ ನೀವು ಶಾಂತಮ್ಮ ವಿಲೇಜ್ ಕುಕಿಂಗ್ ಅಲ್ಲಿ. ಅಜ್ಜಿ ಅಡಿಗೆ ಮತ್ತೆ ಎಲ್ಲಾ ಇಷ್ಟಪಟ್ಟಿದ್ದೀರಾ, ಒಳ್ಳೆ ಕಮೆಂಟ್ಸ್ ಹಾಕಿದೀರಾ. ಅದಕ್ಕಂತೂ ಎಷ್ಟೇ ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಅದೇ ತರನೇ ಇದು ಹೊಸ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಬ್ಲಾಗ್ ಚಾನಲ್. ಇದರಲ್ಲಿ ನಮ್ದು ಡೈಲಿ ರೋಟೀನ್ ಮತ್ತೆ ಅಜ್ಜಿ ಲೈಫ್ ಸ್ಟೈಲು, ನನ್ನ ಲೈಫ್ ಸ್ಟೈಲು, ಮತ್ತೆ ನಮ್ಮ ಫ್ಯಾಮಿಲಿ, ನಾವ್ ಏನೇನ್ ಮಾಡ್ತೀವಿ ಎಲ್ಲ ರಾ ವಿಡಿಯೋಸ್ ಇರುತ್ತೆ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲ ಪೇ. ಸೊ ಹಾಗೆ ಸಪೋರ್ಟ್ ಮಾಡಿ, ನಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವು ಫಸ್ಟ್ ಚಾನಲ್ ಇದು. ನಾನು ಯಾವಾಗ್ಲೂ ಶಾಂತಮ್ಮ ವಿಲೇಜ್ ಕುಕಿಂಗ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಆಗಿ ಅಜ್ಜಿ ಇದು ವಿಡಿಯೋ ಮಾಡ್ತಿದ್ದೆ. ಬಟ್ ಈ ಫಸ್ಟ್ ಟೈಮ್ ನಾನು ಲೈವ್ ಅಲ್ಲಿ ಬರ್ತಿರೋದು. ನನ್ಗಂತೂ ಎಕ್ಸ್ಪೀರಿಯನ್ಸ್ ಇಲ್ಲ. ಏನಾರ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಮತ್ತೆ ಏನಾರ ತಿದ್ಕೋಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಬೇಗ ಟ್ರೈ ಮಾಡ್ತೀನಿ. ನಾನು ಇದು ಫಸ್ಟ್ ಟೈಮ್ ಮಾಡ್ತಿರೋದು, ಕಲಿತಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಏನಂತೀಯವ? ಫಸ್ಟ್ ಚಾನಲ್ ಇದು. ಫಸ್ಟ್ ಇನ್ನೊಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದೀವಿ. ಮಾಡ್ತೀವಿ, ಚೆನ್ನಾಗಿ ಓದ್ರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಹೌದಾ? ಈ ಚಾನೆಲ್ ಅಲ್ಲಿ ಏನ್ ಮಾಡ್ತೀನಿ ಗೊತ್ತಾ? ಈ ಚಾನೆಲ್ ಅಲ್ಲಿ ಅಡಿಗೆ ಮಾಡ್ಸಲ್ಲ ನಾನು. ಡೈಲಿ ಏನೇನ್ ಕೆಲಸ ಮಾಡ್ತೀಯಾ, ಹೊಲದಲ್ಲಿ ಏನ್ ಮಾಡ್ತೀಯಾ, ಮನೇಲಿ ಏನ್ ಮಾಡ್ತೀಯಾ, ಮತ್ತೆ ನಾನೇನ್ ಮಾಡ್ತೀನಿ ಎಲ್ಲ ಮಾಡೋದಾ? ಆಯ್ತು, ಮಾಡೋಣ. ಸಪೋರ್ಟ್ ಮಾಡ್ತೀಯಾ? ಸಪೋರ್ಟ್ ಮಾಡಿ. ಬೈದ್ರೆ ನನಗೆ ಯಾವಾಗ ನನ್ ಕೆಲಸ ಮಾಡ್ಬೇಕು ಅಂದ್ರೆ ಮಾಡೋದ್ನ ನೀನ್ ಮಾಡ್ತಾ ಇರು, ನನ್ ಕೆಲಸ ನಾನ್ ಮಾಡ್ತಾ ಇರ್ತೀನಿ. ನಿನ್ ಕೆಲಸ ನೀನ್ ಮಾಡಿದ್ರೆ ನಾನು ವಿಡಿಯೋ ಹೆಂಗ್ ಮಾಡೋದ? ಆಯ್ತು, ಅದ್ ಹೆಂಗ್ ಮಾಡ್ತೀಯಾ? ಹೆಂಗ್ ಹೇಳ್ತಿ ಹಂಗ್ ಕೇಳ್ತೀನಿ. ಮತ್ತೆ ಹೇಳು ಮಾಡಿ ಅಂತ. ಹೊಸ ಸಪೋರ್ಟ್ ಗೈಸ್, ಈ ಚಾನಲ್ ಶಾಂತಮ್ಮ ವಿಲೇಜ್ ಕುಕಿಂಗ್ ತರಾನೇ ಬೆಳೆಸಿ ಒಳ್ಳೆ ಬೇರೆ ಏನಾರ ವಿಡಿಯೋ ಮಾಡ್ಬೇಕಂದ್ರೆ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಬೇಗ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀವಿ. ಮತ್ತೆ ಎಲ್ಲಾರ್ಗು ಹ್ಯಾಪಿ ಸಂಕ್ರಾಂತಿ. ಎಲ್ಲೆಲ್ಲ ತಿಂದಿ ಖುಷಿಯಾಗಿರಿ. ಓಕೆ ಗೈಸ್, ಇವತ್ತು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಸಂಕ್ರಾಂತಿ ಹಬ್ಬದ ದಿವಸ ಅಂತ ಅನ್ಕೊಂಡು ಇವತ್ತು ಫಸ್ಟ್ ಬ್ಲಾಗ್ ಸಂಕ್ರಾಂತಿ ಹಬ್ಬದ ದಿವಸನೇ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಬ್ಲಾಗ್ ಅಲ್ಲಿ ನಮ್ಮ ಊರಲ್ಲಿ ಹೇಗೆ ಸಂಕ್ರಾಂತಿ ಹಬ್ಬ ಆಚರಿಸ್ತಾರೆ, ಹಾಗೆ ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಪ್ರತಿ ಎಲ್ಲಾನು ಈ ಬ್ಲಾಗ್ ಅಲ್ಲಿ ತೋರಿಸ್ಕೊಡ್ತಾ ಇದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತು ಒತ್ಸಾವ್ಗೆ ಒತ್ತಬೇಕು ಮತ್ತೆ ರಾಗಿ ಸಾವ್ಗೆ ಒತ್ತಬೇಕು. ಅಜ್ಜಿ ಕರೀತಿದೆ, ಹೋಗಿ ಒತ್ತಬೇಕು. ನೀ ಹೇಗೆ ಒತ್ತೀನಿ ಅಂತ ತೋರಿಸ್ತೀನಿ. ಮತ್ತೆ ಅಜ್ಜಿ ಏನ್ ಮಾಡ್ತಾಳೆ ನೋಡ್ಕೊಂಬ್ರ ಮನೆ. ಇದು ಫುಲ್ಲು ಉಪವಾಸ ನಮ್ಗಂತೂ ಬೆಳಗ್ಗೆಯಿಂದ. ಇವಳು ನೋಡಿ ಮನ್ಗವಳೆ. ಓ ಕೋಪ ನೆನೆ. ಅಯ್ಯಯ್ಯೋ ನೋಡ್ರಿ ಹೆಂಗ್ ಬತ್ತೊಳ್ಳೆ. ನೋಡ್ರಿ ನನ್ಗೆ ಆಯಕ್ ಬತ್ತಾರದ. ಓಲ್ಡನ್ ಇವಳು ಆಯ್ತಾಳೆ ಜಾಸ್ತಿ, ಅದ್ರ ತರ ಅಲ್ಲ. ಹಂಗ ನೋಡಿ ಮುಡ್ತಿದ್ರಿ. ನೋಡಿ ಗೈಸ್, ಇವತ್ತು ಅಕ್ಕಿ ಸಾವ್ಯ ಮಾಡ್ತಾ ಇದೀವಿ. ಶಾಂತು ನೋಡಿ ನಿಂತ್ಕೊಂಡು ಹೋಗ್ಬೇಕ. ಒತ್ಸವ್ಗೆ ನಿಮ್ಮನೇನು ಮಾಡ್ತಾ ಇದೀರಾ? ಒತ್ಸವ್ಗೆ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ದೇವ್ರ ಪೂಜಿಸಕ್ಕೆ ಮಂತಕ್ಕೆ ಮಾಡೋದು. ಒಳ್ಳೆ ಎಕ್ಸರ್ಸೈಸ್ ಆಯ್ತಾ ನಂಗಂತೂ. ಯಾವ ಒಳ್ಳೆ ಟೈಮು ಬಂದಪ್ಪ. ಒಳ್ಳೆ ಟೈಮ್ ಬಂದ. ಇವತ್ತು ಫಸ್ಟ್ ಬ್ಲಾಗ್ ಅಲ್ವಾ, ಸಂಕ್ರಾಂತಿ ಹಬ್ಬದ ದಿವಸನೇ ಫಸ್ಟ್ ಬ್ಲಾಗ್ ಮಾಡೋಣ ಅನ್ಬಿಟ್ಟು ಒಳ್ಳೆ ಟೈಮ್ ಬಂದಿದ್ದೀನಿ ಅಂತ. ಅದು ನಮ್ಮವ್ವ ಇವಾಗ 5 ನಿಮಿಷ ಆಯ್ತು ಬಂದು ಆಲೆ ಒತ್ತಿಸ್ತಾವಳು ನಮ್ಗೆ. ಇನ್ನೇನು ಒಬ್ರು ಮಾಡೋ ಕೆಲ್ಸ ಅಲ್ಲ, ಇನ್ನೊಬ್ರು ಇರ್ಬೇಕು. ಕುತ್ಕೊಂಡು ಓದ್ಬೇಕಲ್ವ? ಇದನ್ನ ನಿಂತ್ಕೊಂಡೆ ಓದ್ಬೇಕಾ? ಇದೇನೇನ್ ಹಾಕಿದ್ಯವ ಹೇಳು. ಏನೇನ್ ಹಾಕಿದ್ಯಾ? ಹಿಟ್ಟಿಗೆ ಅಕ್ಕಿ ಹಿಟ್ಟು, ಅಲ್ಲಿ ನೋಡ್ಕೊಂಡು ತಕ್ಕನದಷ್ಟು ಉಪ್ಪು, ಅಕ್ಕಿಗೆ ಹಿಂಗಿದ್ರೆ ಸಾವಿಗೆ ನಾಳೆ ತಕ್ಕ ತಿಂದ್ರು. ಇದಕ್ಕೆ ಮೈ ನೋವಿಗೆ ವಾರಕ್ಕೊಂದ್ಸತಿ ಮಾಡ್ಕೊಂಡ್ ತಿಂದ್ರು ಮೈ ನೋವಿಗೆ ಸಾಕಾಗಿ ಬಂದಾಗ ಸಾವಿಗೆ ಮಾಡ್ಕೊಂಡ್ ತಿಂದ್ರೆ ಮೈ ನೋವೆಲ್ಲ ಹೋಯ್ತು. ಇವತ್ತೇನು ಸಾವಿಗೆ ಹೊತ್ಬೇಕು? ಪೊಂಗಲು, ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡ್ಲಾಗಲ್ಲ. ಅದು ನಮ್ಮ ಹಳ್ಳಿಗಳ ಕಡೆ ಇದಕ್ಕೆ ಹೊಸರಾಗಿ ಹೊಸ ಅನ್ನ ಅಂದ್ಬಿಟ್ಟು ದೇವ್ರ ಪೂಜಿಸ್ತೀವಿ. ನಮ್ ದೇವ್ರು ಕೂಡ ಅದಕ್ಕೆ ಮಾಡೋದು.
ಹೊಸರಾಗಿ ಹೊಸ ಅನ್ನ ಅಂತಾರ. ಹೊಸ ಅನ್ನ ಅಂತ ದೇವರೆಡೆಗೆ ಮಾಡಿ ಕಾಯಿ ಹಾಲು ಸಾಂಬಾರು ಮಾಡಿ ಇಷ್ಟು ಬೇಳೆ ಸಾಂಬಾರು ನೆತ್ತಿಗೆ ಎತ್ಕೊಂಡು ಯೂಟ್ಯೂಬ್ ಚಾನಲ್ ಹೋಗಿ ಸರ್ಚ್ ಮಾಡಿ ಅದ್ರಲ್ಲಿ ನೋಡಿ ಫುಲ್ ರೆಸಿಪಿ ಇದೆ ಇದ್ರದ್ದು. ಬೇಕಂದ್ರೆ ತಿರ್ಗಾ ಹೇಳ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮಾಡ್ತೇನೋ ಏನಂದ್ರೆ ಒಂದು ಇನ್ನು 3 ಜನಕ್ಕೆ ಇಷ್ಟ ಆಗಿರುತ್ತದೆ ಅಲ್ವೋ. ಬೆಳಿಗ್ಗೆ ತಿನ್ನೋದು ನಾಳೆ ತಕ್ಕ ಎಲ್ಲೂ ಅಕ್ಕೆ ಬರಂಗಿಲ್ಲ. ನೋಡಿ ಗೈಸ್, ನಾಳೆ ಸಂತಕ ಇದೆ ಅಂತೆ ನನಗೆ. ನಂಗಂತ ಯವ್ವ ಅಷ್ಟೇ ಬೆಳಗ್ಗೆ ಬಾತ್ರೂಮ್ ಹೋಗಿ ಕುತ್ಕೋಬೇಕು ನಾನು. ಅವರೆಕಾಳು ಎಲ್ಲರ ಮನೆಯಲ್ಲೂ ಅವರೆಕಾಳು ಓಡಾಡ್ತವೆ. ನಂಗಂತೂ ಸಾಕಾಗದೆ ಅವರೆಕಾಳು ತಿಂದು. ಅವರೆಕಾಳು ತಿನ್ನು, ನಿಮ್ಮ ಹಳ್ಳಿ ಕಡೆ ಏನ್ ಅನ್ನೋದು, ನಮ್ ಕಡೆ ಏನ್ ಹೇಳೋದು, ಅವರೆಕಾಳು ತಿನ್ನು ಬರೋ ಅಂತ ಊಸು. ನಿಮ್ಗೆ ಅಕ್ಕಿ ಸಾವಿಗೆ ಇಷ್ಟನಾ ರಾಗಿ ಸಾವಿಗೆ ಇಷ್ಟನಾ ಕಮೆಂಟ್ ಬಾಕ್ಸ್ ಅಲ್ಲಿ ಬೇಗ ತಿಳಿಸಿ. ಇರೋ 3 ಜನ ನಾವು ಮಕ್ಳಿಗೆ ಚಿಕ್ಕ ಮಕ್ಳಿಗೆ 4-5 ಕೊಂತಾವೆ. 5 ಕೊಂತ ಒಂದೊಂದ್ ತಿನ್ನೋಷ್ಟೊತ್ತಿಗೆ ಲೋಡು. ಅದಕ್ಕೆ ನಮ್ ತಾತ ನೀನ್ ಊಟ ತಿಂದಿ ನಮ್ ತಾತಗ್ ನೋಡ್ರಿ ಯಾಕೆ ಹೊಟ್ಟೆ ಬಂದಂತ ಒಂದ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರಲ್ಲ. ನಮ್ಮ ಅಜ್ಜಿ ಅಡ್ಗೆ ಹಿಂಗ್ ಮಾಡಿ ತುರ್ಕ್ಬಿಡ್ತಾಳೆ ನಮ್ಗೆ, ತಿನ್ನು ಇಷ್ಟೇ ಸಾಕ ಹೊಟ್ಟೆಗೆ ಅಂತ. ಅದಕ್ಕೆ ನಮ್ ತಾತಂಗ್ ಹೊಟ್ಟೆ ಬಂದಿರೋದು. ಅಕ್ಕಿ ಸಾವಿಗೆ ರಾಗಿ ಸಾವಿಗೆ ರೆಸಿಪಿ ಶಾಂತಮ್ಮ ವಿಲೇಜ್ ಕುಕಿಂಗ್ ಅಲ್ಲಿ ಇದೆ, ನೋಡಿ ಮಾಡ್ಕೊಂಡು ಒಂದ್ಸತಿ ತಿನ್ನಿ ಹೇಗಿದೆ ಅನ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ದೇವ್ರ ಪೂಜಿಸ್ತೀವಿ, ಅದಕ್ಕೆ ಇವತ್ತು ಐನೋರ್ ಬರ್ತಾರೆ ಮನೆಗೆ ದೇವ್ರ ಪೂಜೆ ಮಾಡಕ್ಕೆ. ನೋಡಿ ನಮ್ಮ ಮನೇಲಿ ಯಾವ್ಯಾವ ದೇವ್ರಿದೆ ಅಂತ ತೋರಿಸ್ತೀನಿ ನಿಮ್ಗೆಲ್ಲ. ಶಿವ ಪಾರ್ವತಿ, ಜೈ ಬಜರಂಗಿ, ಗೋವಿಂದ, ಲಕ್ಷ್ಮೀ, ರಾಮ. ಈ ಕಡೆ ಇಲ್ಲಿ ದೇವ್ರ ಪೂಜಿಸ್ತೀವಿ ಇವತ್ತು ನಾವು. ಐನೋರ್ ಬರ್ತೀನಿ ಅಂತ ಹೇಳವ್ರೆ, ಅದಕ್ಕೆ ಐನೋರ್ ಬರೋದ್ಕಿಂತ ಮುಂಚೆ ಅಜ್ಜಿ ಎಲ್ಲ ರೆಡಿ ಮಾಡ್ತಾ ಇದೆ. ಐನೋರ್ ಎಲ್ಲಾದ್ರು ಹೋದ್ರು, ಒಂದೆರಡು ಮನೆಯವರು ಅಲ್ಲಿ ಮ್ಯಾಡು ಮತ್ತವಿದ್ರು. ನೋಡಿ ಗೈಸ್, ಐನೋರ್ಗೋಸ್ಕರ ಬಾಗ್ಲಲ್ಲೇ ಕಾಯ್ಕೊಂಡ್ ಕೂತವ್ರೆ ಶಾಂತು. ನಮ್ ಬಾವ ಯಾವಾಗ ಬರ್ತಾರೋ ಐನೋರು. ಎಲ್ಲವ ಐನೋರು, ಎಲ್ಲವ ನಿಮ್ ಐನೋರು? ಓ ಗೈಸ್, ಬೆಳಗ್ಗೆ ಊಟ ಮಾಡಿದ್ವು. ಐನೋರ್ ಕಾಯ್ದಿ ಹೊಟ್ಟೆ ಕರ ಅಂತಿದೆ, ಇನ್ನ ಬರ್ಲಿಲ್ಲ. ಯಾವಾಗ್ಲೇ ಊಟ ಆಗ್ತೀಯಾ? ಏನ್ ಬಂದ್ರ ಐನೂರು ಯಾವಾಗ ಆಗ್ತೇವ? ಹೊಟ್ಟೆ ಸಿತ ನಂಗೆ. ನನಗಂತೂ ಬಂದರೋ ರಾಜ್ಕುಮಾರ್ ಬಂದರೋ. ನೋಡಿ ನಮ್ಮೂರಿನ ರಾಜ್ಕುಮಾರ್, ನಮ್ಮೂರಿನ ರಾಜ್ಕುಮಾರ್ ಇವ್ರು. ರಾಜ್ಕುಮಾರ್ ಅಲಿಯಾಸ್ ತೋಪ್ರಿ ಅಲ್ವಾ? ತೊಪ್ರಿ, ನಿನ್ ಹೆಸರೇನು? ತೊಪ್ಪ ಏನೇನಾ? ತೊಪ್ರಿ. ಮಾವಿನಕಾಯಿ ಜಾಸ್ತಿ ತಿಂತಿದ ನೀನು? ಕೊನೆಗೂ ನಮ್ಮ ಐನೋರ್ ಬಂದ್ರು ನಮ್ಮ ಮನೆಗೆ. ಫೋಟೋ ಹೊಡಿಬಾರ್ದು, ತೆಗೆಯುವ. ನಾನೇನೇ ತಪ್ಪು ಮಾಡಿದೆ? ಓ ಬಾಳೆ ಫೋಟೋ ಹೊಡಿಬೇಡವ. ನಮ್ದು ಬ್ಲಾಗ್ ಇದೆ, ಏನು ಮಾಡಲ್ಲ. ಫುಲ್ ಡಿಮ್ಯಾಂಡ್ ನಮ್ಮೂರ್ಗೆ, ಅದಕ್ಕೆ ಕಾಯ್ತಾ ಇದ್ದೀವಿ ಇವತ್ತು. ಮಾಡಿದೆ ಹಾಕು, ಎಲ್ಲ ಹಾಕು. ದುಡ್ಡು ಇದಕ್ಕೆ ಹಾಕೋಣ, ಎಲ್ಲ ಹತ್ತಿ ಹಾಕು.
ಅಕ್ಕಿ ಅಕ್ಕಿ ಏನ್ ಬೇಡ ಬಿಡು. ಅಕ್ಕಿ ಏನ್ ಬೇಡ. ಸ್ವಲ್ಪ ಊಟ ಮಾಡ್ಕೊಂಡೋಗಿ. ಊಟ ಏನು ಬೇಡವ. ಸ್ವಲ್ಪ ಊಟ ಮಾಡ್ಬೇಕು. ಮನೆಗೆ ಇವತ್ತು ಪೂಜೆ ಮುಗೀತು. ನಮ್ಮ ಐನೋರ್ ಡಿಮ್ಯಾಂಡ್ ಇಡೀ ಚಿಕ್ಕಮತ್ತೂರ್ಗೆಲ್ಲ ಅಲ್ವನವ. ನೆಕ್ಸ್ಟ್ ನಾನೇ ಐನೋರ್ ಆಗ್ಬಿಡ್ತೀನಿ ಅತ್ತಾಗೆ. ನನ್ ಕೈಲ ಮಾಡಿಸ್ಬಿಡು ಅತ್ತಾಗೆ. ದಿನ ಅಲ್ಲ 5 ಜನ 6 ಜನ ಕ್ಯೂ ಅಲ್ಲಿ ನಿಂತವ್ರಲ್ಲಿ ಕಾಯ್ಕೊಂಡು. ದೇವ್ರ ಪೂಜೆ ಎಲ್ಲ ಮುಗೀತು. ಇವಾಗ ಹಸುಗೆ ತಿನ್ಸ್ಬೇಕು ಫಸ್ಟ್, ಆಮೇಲೆ ನಾವು ಊಟ ಮಾಡೋದು. ಯಾಕೋ ಸಿ ಬ್ಯಾಡ್ವ. ಗೌರಿ ಗೌರಿ ಅದು ತಿನ್ನು. ಆ ಗೌರಿ ತಿಂತಾಳೆ. ಮುಚ್ಚಿದ್ರಲ್ಲ ಹಂಗೆ. ಬನ್ನಿ ಗೈಸ್ ಊಟ ಮಾಡೋಣ. ಶಾವ್ಗೆ ಅದ್ರ ಜೊತೆ ಕಾಯಿ ಹಾಲು, ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕೊಳ್ಳಿ. ಬೊಂಬಟ್ ಭೋಜನ ಇವತ್ತು ನಮ್ಮ ಮನೇಲಂತೂ ಹಬ್ಬಕ್ಕೆ. ಸಂಕ್ರಾಂತಿ ಸ್ಪೆಷಲ್. ನೋಡಿ ನೋಡಿ ಹಾಲೆ ತಗೋತವ್ರೆ ಶಾಂತಮ್ಮ ಅವರು. ಎಲ್ಲೋಗ್ತೀವಿ ಇವಾಗ ತಿನ್ಬಿಟ್ಟು? ತೋಟಕ್ಕೆ ಹೋಗ್ತೀನಿ, ಅಪ್ಪನ ಕಳಿಸ್ತೀನಿ. ಅಪ್ಪನ್ ಕಳಿಸ್ತೀನಿ. ತಾತ ಎಲ್ಲ ಪೂಜೆ ಮಾಡಿ ಇವಾಗ ಊಟ ಮಾಡ್ತವ್ರೆ. ಬೆಳಿಗ್ಗೆಯಿಂದ ಉಪವಾಸ ಇದ್ರು. ಇವಾಗ ಅವ್ರಿಗೆ ತುಂಬಾ ಇಷ್ಟ ರಾಗಿ ಸೌಗೆ, ಒತ್ಸೌಗೆ ಅಂದ್ರೆ ತುಂಬಾ ಇಷ್ಟ. ಇದ್ಕಿದ್ ಬೇಳೆ ಸಾಂಬಾರು ಅವ್ರಿಗೋಸ್ಕರನೇ ಇವತ್ತು ಇದ್ಕಿದ್ ಬೇಳೆ ಸಾಂಬಾರ್ ಮಾಡಿ ರಾಗಿ ಒತ್ಸೌಗೆ ಮಾಡಿರೋದು. ಹೆಂಗಪ್ಪ ಚೆನ್ನಾಗದ ಶಾಂತಮ್ಮನ್ ಕೈ ರುಚಿ? ಚೆನ್ನಾಗೈತೆ ಊಟ. ಶಾಂತಮ್ಮನ್ ಚಾನಲ್ಗೆ ಸಪೋರ್ಟ್ ಮಾಡಿ. ಇದು ಹೊಸ ಚಾನಲ್. ಸರಿ, ಸಪೋರ್ಟ್ ಮಾಡಿ. ಡೈಲಿ ಬ್ಲಾಗ್ಸ್ ಎಲ್ಲ ಇದಕ್ ಹಾಕ್ತಿವಿ. ಡೈಲಿ ಬ್ಲಾಗ್ಸ್ ಎಲ್ಲ ಹಾಕ್ತಾರೆ. ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ನೀನು ಬರ್ತೀಯ ಈ ಚಾನಲ್ ಅಲ್ಲಿ. ಟೈಮ್ ಸಂಕ್ರಾಂತಿ ಊರಲ್ಲಿ ಆಚರಿಸ್ತಾರದು. ಹೇಗಿರುತ್ತೆ ಅಂತ ತೋರಿಸ್ತೀನಿ. ನನಗೂ ಇವತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ತಿರೋದು. ನಾನು ಯಾವತ್ತೂ ನೋಡಿಲ್ಲ. ಬೆಂಕಿಯಲ್ಲಿ ದನ ಆಚರಿಸೋದು ಹೆಂಗಂತ ನೋಡೇ ಇಲ್ಲ ನಾನು. ನನ್ನ ಎಕ್ಸ್ಪೀರಿಯನ್ಸ್. ಸೊ ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಏನ ಹಿಂಗ್ ಹಚ್ತಾರ ಬೆಂಕಿನ. ಮನೆಗ್ ಬಂದೆ. ಹಾಲೆ 9 ಗಂಟೆ ಆಯ್ತು. ಹಸು ಎಲ್ಲ ಕಿಚಾಯಿಸಿದೆಲ್ಲ ನೋಡ್ಕೊಂಬಂದು. ಒಳ್ಳೆ ಎಕ್ಸ್ಪೀರಿಯನ್ಸ್ ನನ್ಗಂತೂ. ನಾನು ಫಸ್ಟ್ ಟೈಮ್ ದನ ಕಿಚಾಯಿಸೋದನ್ನ ನೋಡಿದ್ದು. ಇಷ್ಟೊಂದ್ ದಿವಸ ಆಸೆ ಇತ್ತು ದನ ಕಿಚಾಯಿಸೋದ್ ನೋಡೋದು. ಮತ್ತೆ ಸಂಕ್ರಾಂತಿದು ಫಸ್ಟ್ ಟೈಮ್ ನಾನು ಊರಲ್ಲಿ ಆಚರಿಸ್ತಾ ಇರೋದು. ಮತ್ತೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೇಳವ ನೀನು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ ಚಾನಲ್ಗೆ ಸಪೋರ್ಟ್ ಮಾಡಿ. ಹೇಳ್ಕೊಡಲ್ಲ ಫೋನ್ ಕಟ್ ಮಾಡೋದಾತ ಬರ್ತದ ನಿಂಗೆ? ಯಾಕೆ ಒಂಚೂರು ಕಲ್ತ್ ಇರ್ಲಿ. ಎಲ್ಲಿ ನಂದು ಇಡೀ ತೋರಿಸ್ತೀನಿ ಹೆಂಗೆ. ಇಡಿ ಹಿಡ್ಕೋ, ಹೆಂಗ್ ತೋರಿಸ್ತೀನಿ. ಹಿಡ್ಕೋ ನೀನು ಹಿಂಗ್ ಹಿಡ್ಕ. ಇವಾಗ ಮಾತಾಡಿ. ಈಗ ನಾನ್ ಹೇಳ್ದಾಗ ನೀನ್ ಹೇಳ್ಬೇಕು. ರೆಡಿನಾ? ಎಲ್ಲ ಹಂಗಲ್ಲ ಹಂಗೆ ಮಾತಾಡಿ. ಹೇಳ್ಬೇಕು. ಐ ಫ್ರೆಂಡ್ಸ್ ಅನ್ನು ಐ ಫ್ರೆಂಡ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಐ ಫ್ರೆಂಡ್ಸ್ ನಮ್ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಲೈಕ್ ಮಾಡಿ ಅಂತ ಕಲ್ತ್ಕೊಬಿಟ್ಟಿದ್ದೆ. ಕುಕ್ಕಿಂಗ್ ಅಲ್ಲಿ ಹೇಳ್ಕೊಟ್ಟೆ ನಾನು. ಕುಕ್ಕಿಂಗ್ ಅಲ್ಲಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಲ್ಲ, ಅದನ್ನೇ ಕಲ್ತ್ಕೊಬಿಟ್ಟ. ನಮ್ಮ ಅಜ್ಜಿಗೆ ಅಭ್ಯಾಸ ಆಗ್ಬಿಟ್ಟದ ಇವಾಗ. ಫುಲ್ ಅಲ್ಲ ಅಭ್ಯಾಸ ಈಗ ಎಲ್ಲ ಹೇಳ್ತೀಯ. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸಿಗೋದ ನಾಳೆ ಬ್ಲಾಗ್ ಅಲ್ಲಿ. ಅಲ್ಲಿನ ತನಕನು ನಗ್ತಾರಿ, ಎಲ್ಲರನ್ನೂ ನಗಿಸ್ತಾರಿ. ಎಲ್ಲರಿಗೂ ಬಾಯ್ ಬಾಯ್. ಬಾಯ್ ಮಾಡಿ ಎಲ್ಲರಿಗೂ. ಬಾಯ್ 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 ಗಾಯ್ಸ್.